ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಪೊಲೀಸ್ ಅಂದರೆ ಹೀಗೇನಾ ಅಬ್ಬಾ, ಪೊಲೀಸ್ ಅಂದರೆ ಹೀಗೇನಾ ಅಬ್ಬಾ ಅನ್ನುವಂತಹ ಉದ್ಗಾರ ಅನೇಕರಲ್ಲಿ ಬಂದಿತ್ತು. ಪೊಲೀಸ್ ಅಂದರೆ ಒಂದು ರೀತಿ ಭಯ, ಪೊಲೀಸ್ ಅಂದರೆ ಬೇರೆ ಬೇರೆ ಆಲೋಚನೆಗಳು. ಇಂತಹ ಸಂದರ್ಭದೊಳಗೆ ಪೊಲೀಸ್ ಅಂದರೆ ಹೀಗೇನಾ ಅನ್ನುವ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮ ಗಮನ ಸೆಳೆಯುವಂಥದ್ದು ನಮ್ಮ ಉದ್ದೇಶ. ಏನಿದು ಪೊಲೀಸ್ ಅಂದರೆ ಹೀಗೇನಾ ಅಂದರೆ, ಹೌದು ಪೊಲೀಸ್ ಅಂದರೆ ಹೀಗೇನೆ ಅಂತ ನಾವು ಅನೇಕ ಮಾತನಾಡಬಹುದು. ಆದರೆ ಬೆಂಗಳೂರು ನಗರ ಪೊಲೀಸ್ ನೈಋತ್ಯ ವಿಭಾಗದವರು ಕೆಂಗೇರಿ ಪೊಲೀಸ್ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕರಾದ ಜಗದೀಶ್ ರವರ ಮುಂದಾಲೋಚನೆ ಹಾಗೂ ಆಲೋಚನೆ ಯೋಚನೆಯೊಂದಿಗೆ ನಡೆದಂತಹ ಮಹಿಳಾ ಸುರಕ್ಷಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಯಿತು. ಅಷ್ಟೇ ಅಲ್ಲ, ಮಾರ್ಗದರ್ಶಕ ಕಾರ್ಯಕ್ರಮವಾಗಿತ್ತು, ಆದರ್ಶ ಕಾರ್ಯಕ್ರಮವಾಗಿತ್ತು, ಅನುಕರಣೀಯ ಕಾರ್ಯಕ್ರಮವಾಗಿತ್ತು. ಹಾಗಾಗಿ ಅದರ ಒಂದಷ್ಟು ಸಂಕ್ಷಿಪ್ತ ವರದಿ, ನಂತರ ಪೂರ್ಣ ಪ್ರಮಾಣದ ವರದಿಯನ್ನು ಕೊಡುವ ಪ್ರಯತ್ನ ಈ ವಿಶೇಷ ಕಾರ್ಯಕ್ರಮದ್ದು. ಪೊಲೀಸ್ನವರು ಸಹಜವಾಗಿ ಡಿಸೆಂಬರ್ ಮಾಹೆಯೊಳಗೆ ಅಪರಾಧ ತಡೆ ಮಾಸವನ್ನು ಮಾಡ್ತಾರೆ. ಅಪರಾಧ ತಡೆ ಮಾಸ ಮಾಡಿದಾಗ ಪೊಲೀಸ್ನವರು ಬರ್ತಾರೆ, ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ, ಅಲ್ಲಿರೋ ದೂರನ್ನು ಕೊಡ್ತಾರೆ, ಅದ್ರ ಬಗ್ಗೆ ಒಂದಷ್ಟು ವಿವರವನ್ನು ಕೊಟ್ಟು ಹೋದರೆ ಅಪರಾಧ ತಡೆ ಮಾಸ ಮುಕ್ತಾಯವಾಯಿತು. ಆದರೆ ಮಹಿಳಾ ಸುರಕ್ಷೆ ಬಗ್ಗೆಯೂ ಕೂಡ ಅನೇಕ ಕಾರ್ಯಕ್ರಮ ನಡೆಯುತ್ತೆ. ಮಹಿಳಾ ಸುರಕ್ಷಾ ಕಾರ್ಯಕ್ರಮಗಳಿಗೆ ಸಹಜವಾಗಿ ಹೇಳುವಂಥದ್ದೇನು, ನೀವು ಒಡವೆಗಳನ್ನು ಪ್ರದರ್ಶನ ಮಾಡ್ಕೋಬೇಡಿ, ಒಡವೆಗಳನ್ನು ಹೊರಗಡೆ ಹಾಕ್ಕೊಂಡು ಹೋಗಬೇಡಿ, ಕಳ್ಳರಿರ್ತಾರೆ, ಎಚ್ಚರದಿಂದಿರಿ ಅಂತ ಹೇಳುವಂಥದ್ದನ್ನು ಬಹಳ ವರ್ಷಗಳಿಂದ ಕೇಳ್ಕೊಂಡು ಬಂದಿದ್ದೇವೆ. ಆದರೆ ಈ ಬಾರಿ ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಬಂಡೆ ಮಠದ ಶ್ರೀ ಶಿವಯೋಗಿಗಳ ಸಭಾಭವನದೊಳಗೆ ಮಹಿಳಾ ಸುರಕ್ಷಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿತ್ತು. ನಾನು ಆರಂಭದಲ್ಲೇ ಹೇಳಿದ್ದೇನೆ. ಹಾಗೆಯೇ ಈ ರೀತಿಯ ಕಾರ್ಯಕ್ರಮವನ್ನು ಪೊಲೀಸ್ನವರು ಮಾಡಬಹುದು ಅನ್ನುವಂಥದ್ದು ಎಲ್ಲರ ಗಮನ ಸೆಳೆದಂಥದ್ದು. ಹಾಗಾಗಿ ಕೆಂಗೇರಿ ಆರಕ್ಷಕ ವೃತ್ತ ನಿರೀಕ್ಷಕ ಜಗದೀಶ್ ರವರ ಆಲೋಚನೆಗೆ ಮತ್ತೊಮ್ಮೆ ಅಭಿವಂದನೆ, ಯಾಟ್ಸ್ ಆಫ್ ಸರ್, ಸೆಲ್ಯೂಟ್ ಸರ್. ಯಾಕೆ ಅಂತಂದರೆ ಪೊಲೀಸ್ನವರು ಅಂತ ಹೇಳಿದಾಗ ಒಂದು ರೀತಿ ಏನೋ ಭಾವ ಇರುತ್ತೆ, ಆ ಭಾವನೆಗಳಿಗೆ ವಿಶೇಷ ಅರ್ಥವನ್ನು ಕೊಟ್ಟಿದ್ದೀರಿ ನೀವು ಅಂತ. ವರ್ಷದ ಡಿಸೆಂಬರ್ ತಿಂಗಳಿನಲ್ಲಿ ನಾವು ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಅಪರಾಧ ತಡೆ ಮಾಸಾಚರಣೆ ನಿಟ್ಟಿನಲ್ಲಿ ಬೇರೆ ಬೇರೆ ಸಂಘಟನೆಯವರು ಮತ್ತು ಸಾರ್ವಜನಿಕರ ನಡುವೆ ಅನೇಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಆ ಕ್ರೈಮ್ ಪ್ರಿವೆನ್ಷನ್ ಮಾಡೋ ನಿಟ್ಟಿನಲ್ಲಿ ನಾವು ಹಲವು ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ವಿ. ಬಟ್ ಈ ಸಲ ನಾವು ನಮ್ಮ ನೈಋತ್ಯ ವಿಭಾಗದಲ್ಲಿ ಹೊಸದಾಗಿ ಬೆಂಗಳೂರು ಸಿಟಿನಲ್ಲಿ ನೈಋತ್ಯ ವಿಭಾಗ ಶುರುವಾಗಿದೆ. ಸುಬ್ರಹ್ಮಣ್ಯಪುರ ಸಬ್ ಡಿವಿಷನ್ ಮತ್ತು ಕೆಂಗೇರಿ ಸಬ್ ಡಿವಿಷನ್ ಇಂದ ಸೇರಿ ಒಂದು ಹೊಸ ಡಿವಿಷನ್ ಕ್ರಿಯೇಟ್ ಆಯಿತು ನೈಋತ್ಯ ವಿಭಾಗ. ಅದಕ್ಕೆ ನಮ್ಮ DCP ನಡಪ್ ಅವರು ಹೊಸದಾಗಿ DCP ಆಗಿ ಒಂದು ಚಾರ್ಜ್ ತಗೊಂಡಾಗ ಮಹಿಳೆಯರ ಸುರಕ್ಷತೆಗೆ ಹೆಚ್ಚು ಆದ್ಯತೆಯನ್ನು ನೀಡುವಂತಹ ಕಾರ್ಯಕ್ರಮಗಳು ನಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಬಾರಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರನೇ ಒಂದು ಕಾರ್ಯಕ್ರಮಗಳನ್ನ ಮಾಡೋಣ, ಸುರಕ್ಷಾ ಅನ್ನೋ ಹೆಡ್ಲೈನಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಬಂಧುಗಳೇ, ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಹಿಳೆಯರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದೆ. ಬಟ್ ಅದ್ರ ಮಾಹಿತಿಯ ಕೊರತೆ ಕೂಡ ಇದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಸ್ಥಳೀಯ ಠಾಣಾ ಮಟ್ಟದಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಮಹಿಳೆಯರನ್ನ ವಿವಿಧ ಸಂಘಟನೆಯಲ್ಲಿ ತೊಡಗಿರೋರು, ಸರ್ಕಾರಿ ನೌಕರಿನಲ್ಲಿರ್ತಾರೆ, ಖಾಸಗಿ ನೌಕರಿನಲ್ಲಿರ್ತಾರೆ, ಕೆಲವು ಗೃಹಿಣಿಯರು ಇರ್ತಾರೆ, ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತೆಗೆದುಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಪರಿಚಯ ಮಾಡುವಂಥದ್ದು ಮತ್ತು ಸ್ಥಳೀಯವಾಗಿ ಯಾರು ಅಧಿಕಾರಿಗಳಿದ್ದಾರೆ ಮತ್ತು ಸಾರ್ವಜನಿಕರ ನಡುವೆ ಒಂದು ಉತ್ತಮವಾದ ಸಂಪರ್ಕವನ್ನು ಇಟ್ಕೊಳ್ಳೋ ನಿಟ್ಟಿನಲ್ಲಿ ಈ ಥರದ ಕಾರ್ಯಕ್ರಮಗಳು ಸಹಕಾರಿಯಾಗ್ತವೆ ಅನ್ನೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಏನು ಸುರಕ್ಷಾ ಕಾರ್ಯಕ್ರಮಗಳಿಗೆ ಅನೇಕ ವಿಚಾರಗಳನ್ನು ತಿಳಿಸಲಾಯಿತು. ಸ್ವಲ್ಪ ಸಮಯ ಜಾಸ್ತಿ ಆಯಿತು ಅಂದರೂ ಕೂಡ ಯಾರು ಎದ್ದು ಹೋಗುವ ಆಲೋಚನೆಯನ್ನು ಮಾಡದಲ್ಲೇ ಎಲ್ಲರನ್ನ ಹಿಡಿದಿಟ್ಟುಕೊಂಡಂಥದ್ದು, ಅಥವಾ ಪೊಲೀಸ್ ಭಾಷೆಯಲ್ಲಿ ಬಳಸ್ಬೋದು ಅಂತ ಹೇಳಿದ್ರೆ ಎಲ್ಲರನ್ನೂ ಸೆರೆ ಹಿಡಿದು ಬಿಟ್ಟಿದ್ರಾ ಅನ್ನುವಷ್ಟರ ಮಟ್ಟಿಗೆ ಕಾರ್ಯಕ್ರಮ ಯಶಸ್ವಿಯಾದಂಥದ್ದು. ಬೆಂಗಳೂರು ನಗರ ಪೊಲೀಸ್ ನೈಋತ್ಯ ವಿಭಾಗದ ಮಹಿಳಾ ಸುರಕ್ಷಾ ಕಾರ್ಯಕ್ರಮದೊಳಗೆ ಕರ್ನಲ್ SG ಜ್ಯೋತಿ ಅವರು ಮಾತನಾಡಿದರು. ನಿಜಕ್ಕೂ ಮಹಿಳೆ ಕರ್ನಲ್ಲಾಗಿ ಸೇವೆ ಸಲ್ಲಿಸಿದಂಥವರು, ಅವರು ಮಾತನಾಡಿದಂತಹ ಮಾತುಗಳಿದೆಯಲ್ಲ,
ಪ್ರತಿಯೊಬ್ಬ ಮಹಿಳೆಗೂ ಅರ್ಥವಾಗುವಂತಹ ಅಳವಡಿಸಿಕೊಳ್ಳುವಂತಹ ಮಾರ್ಗದರ್ಶಕ ನುಡಿಗಳನ್ನು ಆಡಿದ್ರು. ಒಂದೆರಡು ಪಾಯಿಂಟ್ ಮಾತ್ರ ನೀವು ಇವತ್ತು ಈ ವರದಿಯಲ್ಲಿ ಗಮನಕ್ಕೆ ಕೊಡ್ತಾ ಇದ್ದೇನೆ. ನಂತರ ಅವರು ಇಡೀ ಏನು ಮಾತನಾಡಿದ್ರು ಅನ್ನುವಂತಹ ಸಂಪೂರ್ಣವಾದ ವರದಿಯನ್ನು ನಂತರ ಬಿತ್ತರವನ್ನು ಮಾಡ್ತೇನೆ. ಕರ್ನಲ್ ಎಸ್ ಜಿ ಜ್ಯೋತಿಯವರು ಮಹಿಳೆಯ ಸುರಕ್ಷೆ, ಮಹಿಳೆಯ ಕರ್ತವ್ಯ, ಮಹಿಳೆಯ ಚಿಂತನೆ, ಮಹಿಳೆ ಹೇಗಿರಬೇಕು, ಮಹಿಳೆಯ ಆಲೋಚನೆ ಏನು, ಅವರ ಆರೋಗ್ಯದ ಸ್ಥಿತಿಗತಿಗಳೇನು ಎಲ್ಲವನ್ನು ವಿವರಿಸಿದರು. ಅದನ್ನು ಕೇಳಿ. Read, proceed. Okay? Read, stop, amber, breathe and then proceed. ಹೇಳಿ. ನಾನು ಜೋರಾಗಿ ನಾನು ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ದೊಡ್ಡ ಡೀಪ್ ಬ್ರೆತ್ ತಗೊಂಡು ಆಮೇಲೆ ಡಿಸಿಷನ್ ತಗೊಳ್ತೀನಿ. ಓಕೆ? ಇದಾದ್ಮೇಲೆ ನಿಮ್ಮ ಹತ್ರ ಒಂದು ಸಣ್ಣ ಕ್ವೆಶ್ಚನ್ ಬಿಟ್ಟು ಹೋಗ್ತೀನಿ. ಈ ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಒಂದು ಸ್ವಲ್ಪ ಪಾಸ್ ತಗೊಂಡು ನಾನು ಯಾವ ರಸ್ತೆನಲ್ಲಿ ಹೋಗ್ತಾ ಇದ್ದೀನಿ, ಈ ರಸ್ತೆ ಸರಿ ಇದೆಯಾ, ಈ ರಸ್ತೆಯಿಂದ ಎಲ್ಲಾದರೂ ನಾನು ಚಿಕ್ಕ ರಸ್ತೆಯಲ್ಲಿ ಹೋಗ್ಬಿಟ್ಟಿದ್ದೀನ, ವಾಪಸ್ ಹೆಂಗೆ ಮೇನ್ ಹೆದ್ದಾರಿ ನಾನು ಬರಲಿ ಅಂತ ನಾನು ಯೋಚನೆ ಮಾಡಿ ಬರ್ಕೊಳ್ಳಿ. ಆಯ್ತಾ? ನಿಮ್ಮ ವಿಚಾರ ನನಗೆ ಅದು ಐ ಥಿಂಕ್ ಐ ಆಮ್ ವೆರಿ ವೆರಿ ಶ್ಯೂರ್ ಆಲ್ ಆಫ್ ಯು, ನೀವೆಲ್ಲ ತುಂಬ ಬುದ್ಧಿವಂತರು, ನೀವೆಲ್ಲ ತುಂಬ ತಿಳುವಳಿಕೆ ಇದೆ, ನನಗೆ ಖಂಡಿತ ಗೊತ್ತಿದೆ ನೀವೆಲ್ಲ ಈ ಡಿಸಿಷನ್ಸ್ ತಗೋತೀರಾ ಅಂತ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಷ್ಟಂ ಲೋಕಾ ಸಮಸ್ತ ಸುಖಿನೋ ಭವಂತು. ಕರ್ನಲ್ ಎಸ್ ಜಿ ಜ್ಯೋತಿ ಅವರು ಮಾತನಾಡ್ತಿರ್ಬೇಕಾದ್ರೆ ಒಂದು ರೀತಿ ಪಿನ್ ಡ್ರಾಪ್ ಸೈಲೆನ್ಸ್, ತುಂಬ ಖುಷಿಯಾದಂಥದ್ದು. ಅದಾದ ಮೇಲೆ ನಿಮಾನ್ಸ್ನ ನಿರ್ದೇಶಕಿ ಡಾಕ್ಟರ್ ಪ್ರತಿಮಾ ಮೂರ್ತಿಯವರು ಕೂಡ ಮಾತನಾಡಿದ್ರು. ಒಂದು ಕಡೆಗೆ ಎರಡು ತಕ್ಕಡಲಿಟ್ಟು ತೂಗಿದ್ರೆ ಯಾರು ಜಾಸ್ತಿ ಬರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಆ ರೀತಿಯ ಮಾರ್ಗದರ್ಶಕ ನುಡಿ ಪ್ರತಿಮಾ ಮೂರ್ತಿಯವ್ರದ್ದು. ಆರೋಗ್ಯದಿಂದ ಹಿಡಿದು ಪ್ರಸ್ತುತ ಸನ್ನಿವೇಶದವರೆಗೆ ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದ ಕಾರ್ಯವೈಖರಿಗಳ ಬಗ್ಗೆ, ಮಾನಸಿಕವಾಗಿ ನೊಂದಿರತಕ್ಕಂಥವರಿಗೆ, ಮದ್ಯ ವ್ಯಸನಗಳಿಗೆ ಯಾವ ರೀತಿಯ ಒಂದು ಕೌನ್ಸಿಲಿಂಗ್ ಆಗಬೇಕಾಗಿದೆ, ಆಗ್ತಾಯಿದೆ ಅನ್ನುವಂಥ ಪೂರ್ಣ ವಿಚಾರವನ್ನು ಹೇಳಿದ್ರು. ಅವ್ರು ಏನು ಹೇಳಿದ್ರು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಒಂದೆರಡು ಅಂಶಗಳು ಮಾತ್ರ ತರ್ತಾ ಇದ್ದೀನಿ ನಾನು, ಯಾಕಂದರೆ ಅವ್ರ ಪೂರ್ಣ ವಿಡಿಯೋವನ್ನು ನಂತರ ನಾನು ಬಿತ್ತರವನ್ನು ಮಾಡ್ತೇನೆ. ಮುಂದೆ ಹೋಗುತ್ತೆ ಅಂತ ಹೇಳ್ತೀನಿ. ಇನ್ನೊಂದು, ನಾನು ಪೊಲೀಸ್, ಇಷ್ಟೊಂದು ಜನ ಪೊಲೀಸ್ ಆಫೀಷಿಯಲ್ಸ್ ಇರೋದ್ರಿಂದ ಐ ವಿಲ್ ಜಸ್ಟ್ ಟಾಕ್ ಫಾರ್ ಅ ಮಿನಿಟ್ ಆನ್ ಇನ್ಸ್ಟಿಟ್ಯೂಷನ್ ಬಿಲ್ಡಿಂಗ್. ಐ ಥಿಂಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ವಿ ಅಂಡರ್ಸ್ಟ್ಯಾಂಡ್ ಹೌ ಇಂಪಾರ್ಟೆಂಟ್ ಇಟ್ ಈಸ್. ಇನ್ಸ್ಟಿಟ್ಯೂಷನ್ ಹೇಳಿದ್ರೆ ಬರೀ ಕಟ್ಟಡ ಕಟ್ಟೋದಲ್ಲ, ಬರೀ ನಮ್ಮ ಬಜೆಟ್ ಏನಿದೆ ಅಂತ ನೋಡೋದಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವೆನ್ ಯು ಇಂಟ್ರೊಡ್ಯೂಸ್ ಮೀ ಯು ಟಾಕ್ಡ್ ಅಬೌಟ್ ಮೈ ವರ್ಕ್ ಎಟ್ ನಿಮ್ಹಾನ್ಸ್. ಒನ್ ಆಫ್ ದ ಥಿಂಗ್ಸ್ ಐ ಹ್ಯಾವ್ ರಿಯಲೈಸ್ಡ್ that to build institutions you need to build people. There are no institutions without good people. There is no society without good members of the society. And therefore I think we should focus much more on how people work, on how to make people more productive, on how to make people more satisfied and engaged and loyal to our institutions. That is the only way, which also means helping people when they are in want and in distress. ನನಗೆ ಮೇಡಮ್ ಅನಿತಾ ಅವರು ಹೇಳ್ತಾ ಇದ್ರು, ಅವರ ಒಂದು ವಿಭಾಗದಲ್ಲೂ ಕೂಡ ಸಾಕಷ್ಟು ಒತ್ತಡ ಇದೆ, ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಅವರು ಒಂದು ವೆಲ್ಬೀಯಿಂಗ್ ಸೆಲ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ತಮಿಳುನಾಡು ಪೊಲೀಸಲ್ಲಿ ಕೌನ್ಸಿಲಿಂಗ್ ಡಿಗ್ರೀಸ್. ಇದಾದ ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರೀಸ್ ಅಸೋಸಿಯೇಷನ್ AGM ಮಮತಾ BE ಅವರು ಕೂಡ ಮಾತನಾಡಿದ್ರು. ಅವರು ಕೂಡ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅವರು ಏನು ಹೇಳಿದ್ರು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಪೊಲೀಸ್ ವರ್ಕ್, ಬಟ್ ಇಟ್ ಆಲ್ಸೋ ಫ್ಯಾಮಿಲೀಸ್, ಇಂಡಿವಿಜುವಲ್ಸ್, ನಮ್ಮೆಲ್ಲರ ನಮ್ಮ ಬಗ್ಗೆ ನಾವು ಸುರಕ್ಷಿತವಾದ ಮಾರ್ಗವನ್ನು ಕಂಡುಹಿಡ್ಕೊಳ್ಳೋದು ನಮ್ಮ ಧರ್ಮ ಅನಿಸುತ್ತೆ. ಇಲ್ಲಿ ತುಂಬ ಜನ ಪೇರೆಂಟ್ಸ್ ಇದ್ದೀರಾ, ಎಷ್ಟು ಜನ ನಿಮ್ಮ ಹೆಣ್ಮಕ್ಳಿಗೆ ಹೇಳ್ತೀರಾ ಬೇಗ ಬನ್ನಿ, ಇಂಥ ಬಟ್ಟೆ ಹಾಕೋಬೇಡಿ, ಇಂಥ ಕೆಲಸ ಮಾಡಬೇಡಿ ಅಂತ ಹೇಳ್ತೀರಾ, ಹೇಳಲ್ವಾ? ಅದೇ ಎಷ್ಟು ಜನ ಗಂಡ್ಮಕ್ಳಿಗೆ ಹೇಳ್ತೀರಾ ಹೆಣ್ಮಕ್ಳನ್ನ ಕೆಟ್ಟದಾಗೆ ನೋಡಬೇಡಿ, ಮನೆ ಕೆಲಸ ಮಾಡಿ, ಇದನ್ನು ಕಲಿಬೇಕು ನೀವು ಅಂತ
ಹೇಳ್ತೀರಾ? ತುಂಬಾ ಖುಷಿ ಆಗ್ತಾ ಇದೆ ಇಂಥದನ್ನ ನೋಡಿ. ಐ ಥಿಂಕ್ ವಿ ಹ್ಯಾವ್ ಪ್ರೋಗ್ರೆಸ್ಡ್ ಎ ಲಾಟ್ ಆಸ್ ಅ ಸೊಸೈಟಿ. ನಮ್ಮ ಇಂಡಿಯಾದಲ್ಲೇ ಇರೋದು ಮೇಟ್ರಿಯಾಟಿಕ್ ಸೊಸೈಟಿ. ನೀವು ಕೇರಳ ನೋಡಿ, ಇಲ್ಲ ಬೆಂಗಾಲ್ ನೋಡಿ, ಅಲ್ಲಿ ಹೆಣ್ಮಕ್ಳದ್ದು ಡಿಸಿಷನ್ಸ್ ನಡೆಯುತ್ತೆ, ಆದ್ರೆ ಗಂಡ್ಮಕ್ಳ ಡಿಸಿಷನ್ಸ್ ನಡೆಯೋದಿಲ್ಲ. ಯಾವುದೇ ಕಂಟ್ರಿಲೂ ಆ ಥರದ್ದು ಏನ್ ಹೇಳ್ತೀವಿ ಆ ಥರ ಸೋಷಿಯಲ್ ಸ್ಟ್ರಾಟಾ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಹೇಳ್ತಾರೆ ವುಮನ್ ಎಂಪವರ್ಮೆಂಟ್ ಇಸ್ ವೆರಿ ಮಚ್ ಅಡಾಪ್ಟೆಡ್ ಇನ್ ಇಂಡಿಯಾ. ಎಲ್ಲ ಕ್ಷೇತ್ರದಲ್ಲೂ ಅದನ್ನ ಹೆಣ್ಮಕ್ಳು ಬರಬೇಕು. ಗೌರ್ಮೆಂಟ್ ಅಲ್ಲ 30% ರಿಸರ್ವೇಷನ್ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ಸೊ ವಿ ಆಲ್ ಫೈಟ್ ಫಾರ್ ಅವರ್ ಈಕ್ವಾಲಿಟಿ. ಗಂಡು ಮಕ್ಕಳ ಜೊತೆ ನಾವು ನಿಲ್ಬೇಕು ಅಂತೀವಿ. ಸೊ ವಾಟ್ ಡಸ್ ದಟ್ ಮೀನ್? ಈಕ್ವಲ್ ಎತ್ತರ ನಾವು ಇರಬೇಕು. ಸೊ ಇವಾಗೆಲ್ಲ ಬಂದಿದೆ ಪೀರಿಯಡ್ಸ್ ಟೈಮಲ್ಲೇ ನಾವು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ನಮ್ಗೆ ಇಂಡಿಪೆಂಡೆನ್ಸ್ ಬೇಕು. ನಾವು ಅದಾದ ಮೇಲೆ ನೈಋತ್ಯ ವಿಭಾಗದ DCP ಶ್ರೀಮತಿ ಅನಿತಾ ಬಿ ಹದ್ದಣ್ಣನವರು ಕೂಡ ಯಾವ ರೀತಿಯ ಎಚ್ಚರವನ್ನು ವಹಿಸಬೇಕು, ಡಿಜಿಟಲ್ ಅರೆಸ್ಟ್ ಏನಾಗ್ತಾ ಇದೆ, ಎಲ್ಲರೂ ಕೂಡ ಇವತ್ತು ನಾವು ಮೊಬೈಲ್ ಮೇಲೇ ಅವಲಂಬಿತರಾಗಿರುವುದರಿಂದ ನಮ್ಮ ಎಲ್ಲ ಹಣಗಳು ಬ್ಯಾಂಕಿನಲ್ಲಿಲ್ಲ, ಮೊಬೈಲ್ನಲ್ಲಿದೆ, ಏನು ಮಾಡಬೇಕು ಅದಕ್ಕೆ ಎನ್ನುವಂಥದ್ದೊಂದಷ್ಟು ವಿವರವನ್ನು ಕೊಟ್ಟರು. ಪ್ರಮುಖ ಅಂಶಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಹುಡುಗರು PTA ಮಾಡೋದಾಗ್ಲಿ, ETC ಮಾಡೋದಾಗ್ಲಿ, ಇವರನ್ನ ಹಿಡಿದ್ಬಿಟ್ಟು ಅಲ್ಲೇ ಇವರು ನಡೆಸ್ತಾರೆ. ನೋಡಿದ್ರಲ್ಲ ಯಾವ ರೀತಿ ಅವರು ಅಟ್ಯಾಕ್ ಮಾಡೋದನ್ನು ಕೂಡ. ಇದರ ಜೊತೆ ಈ ಕೆಂಗೇರಿ ನಮ್ಮ ಒಂದು ಏನು ವಿಭಾಗದಲ್ಲಿ, ನೈಋತ್ಯ ವಿಭಾಗದಲ್ಲಿ ಶಾಲೆ ಕಾಲೇಜುಗಳಿಗೂ ಕೂಡ ಭೇಟಿ ನೀಡಿಬಿಟ್ಟು ಅಲ್ಲಿ ಮಕ್ಕಳಿಗೂ ಕೂಡ ಕೆಲವೊಂದು ಅನ್ಆರ್ಮ್ಡ್ ಕಾಂಬ್ಯಾಕ್ಟ್ ಅಂತ ನಾವು ಇಮಿಡಿಯೇಟ್ ಆಗಿ ನಾವು ತಗೋಬೇಕಾಗ್ತಂತಂದ್ರೆ ಇದು ಕರಾಟೆನೂ ಅಲ್ಲ, ನಮಗೆ ನಮ್ಮ ರಕ್ಷಣೆ ಯಾವ ರೀತಿ ಮಾಡ್ಕೋಬೇಕಂತ ಸ್ವಲ್ಪ ಟಿಪ್ಸ್ನು ಕೂಡ ಶಾಲಾ ಮಕ್ಕಳು ಕಾಲೇಜುಗಳಿಗೆ ಭೇಟಿ ನೀಡಿಬಿಟ್ಟು ಅಲ್ಲಿ ಮಕ್ಕಳಿಗೆ ಕೂಡ ಇವರು ಒಂದು ಪಾಠಗಳನ್ನು ಮಾಡ್ತಾರೆ. ಇದರ ಜೊತೆ ನಿಮ್ಮನ್ನ ಮನೆಗೂ ಕೂಡ ಬಂದ್ಬಿಟ್ಟು ಕೆಲವೊಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಕೂಡ ಇವರು ಮಹಿಳೆಯರಿಗೆ ಸಂಬಂಧಪಟ್ಟ ಕಾನೂನು ಬಗ್ಗೆ ಕೂಡ ನಿಮಗೆ ತಿಳಿಯನ್ನು ಕೂಡ ಹೇಳ್ಕೊಡ್ತಾರೆ. ಸೊ ಇದು ಒಂದು ಚೆನ್ನಮ್ಮ ಪಡೆ, ನಮ್ಮ ರಕ್ಷಣೆಗೆ ನಾವೇ ಮುಂದಾಗಿರ್ಬೇಕು. ಸೊ ಮಹಿಳೆಯರ ರಕ್ಷಣೆಗೆ ಮಹಿಳೆಯರ ಪಡೆ ಇರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಚೆನ್ನಮ್ಮ ಪಡೆಯನ್ನು ನಾವು ಸಿದ್ಧಪಡಿಸಿದ್ದೀವಿ. ಸೊ ನಿಮ್ಮ ಸುತ್ತಮುತ್ತಲು ಇನ್ನು ಅವ್ರು ಬಂದ್ರ ಅಂತಂದ್ರೆ ಸ್ವಲ್ಪ ಮಾತಾಡಿಸಿ ಅವ್ರಿಗೂ ಗೊತ್ತಾಗತ್ತೆ ನಮ್ಮ ಪಡೆ ಗುರುತಿಸ್ತಾ ಇದ್ದಾರೆ ಜನ ಅಂತಂದು. ಅದರ ಜೊತೆ ಸುಮಾರು ನಾವು ಹೆಲ್ಪ್ ಲೈನ್ಸ್ ಬಗ್ಗೆ ಕೂಡ ಪರಿಚಯ ಮಾಡಿದ್ವಿ. ಬಟ್ ಇಂಪಾರ್ಟೆಂಟ್ ಎಲ್ಲರೂ ಕೂಡ ನಿಮಗೆ ಜಗದೀಶ್ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬಟ್ ನಾನು ಒಂದು ಇಂಪಾರ್ಟೆಂಟ್ ಹೆಲ್ಪ್ ಲೈನ್ ಬಗ್ಗೆ ಹೇಳ್ತೀನಿ, ಅದು 1930. ಎದಕ್ಕೆ ಹೇಳಿ? ಅದು ನಾನು ನಮ್ಮ ಪೊಲೀಸರಿಗೆ ಕೇಳಿದಾಗಾಯ್ತು. ಸೈಬರ್ ಕ್ರೈಮ್ ಅಫೆನ್ಸ್. ಸೊ ಸೈಬರ್ ಕ್ರೈಮ್ ಅಫೆನ್ಸ್ ಇತ್ತೀಚಿನ ದಿನಗಳಲ್ಲಿ ಸುಮಾರು ನೋಡ್ತಾ ಇದ್ದೀವಿ. ಒಂದು ಮೊಬೈಲ್ ಯೂಸ್ ಮಾಡೋದನ್ನು ಕೂಡ ಯಾವುದೇ ರೀತಿಯಿಂದ ನಾವು ಸೈಬರ್ ಅಟ್ಯಾಕಿಗೆ ನಾವು ಬಲಿಯಾಗ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಸಿಸ್ಟರ್ ಇನ್ ಲಾ ಬೇರೆ ಊರಿಗೆ ಹೋಗ್ತಾ ಇದ್ದಾಗಿ ಫ್ಲೈಟ್ ಬುಕ್ ಮಾಡಬೇಕಾಗಿತ್ತು. ಬುಕ್ ಮಾಡಿದ್ದೀನಿ, ಆಕೆ ವೆಬ್ ಚೆಕ್ ಇನ್ ಬೇಕಿತ್ತು. ಆಕೆ ವೆಬ್ ಚೆಕ್ ಮಾಡಲಿಕ್ಕೆ ಅವ್ರದ್ದು ಕಂಪ್ನಿಯಿಂದ ಮೆಸೇಜ್ ಬಂದಿದೆ, ಲಿಂಕ್ ಬಂದಿದೆ, ಬಟ್ ಆಕೆ ಓಪನ್ ಮಾಡಲಿಕ್ಕೆ ಹೆದರ್ತಾ ಇದ್ದಾಳೆ. ಬಿಕಾಸ್ ಅಷ್ಟೊಂದು ಭಯ, ನಾನು ಎಲ್ಲಿ ಯಾವುದೋ ಲಿಂಕ್ ಕ್ಲಿಕ್ ಮಾಡಿ ಎಲ್ಲಿ ನನ್ನ ದುಡ್ಡು ಹೋಗುತ್ತೆ ಏನೋ ಅಂತ. ಸೊ ಇದಾದ ಮೇಲೆ ಕಾರ್ಯಕ್ರಮ ಒಳಗೆ ಕುಮಾರಸ್ವಾಮಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಜಗದೀಶ್ ಅವರು ಒಂದು PPT ಪ್ರದರ್ಶನವನ್ನು ಮಾಡಿದ್ರು. ಅವ್ರ ಸಮಯ ಸಾಕಾಗಲಿಲ್ಲ, ಸಾಕಷ್ಟು ವಿವರಿಸಬೇಕಾಗಿತ್ತು. ಅದು ಈಗಾಗಲೇ ವಿವರಿಸಿದ್ರಿಂದ ಒಂದಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡೋದು ನಿಜಕ್ಕೂ ಅತ್ಯುತ್ತಮವಾಗಿರ್ತಕ್ಕಂಥ PPT ಇದು. ಕ್ಯಾಮ್ರಾ ಇರುತ್ತೆ, ಏನೇನು ನಡೀತದೆ ಎಲ್ಲ ರೆಕಾರ್ಡ್ ಆಗಿ ಕಮಾಂಡ್ ಸೆಂಟರ್ಗೆ ಅಪ್ಲೋಡ್ ಆಗುತ್ತೆ. ಏನು ನಡೆದಿರೋ ಸ್ಥಿತಿನ ಹೈರ್ ಆಫೀಸರ್ಗಳು ಅದನ್ನ ನೋಡ್ತಾರೆ. ಏನು ಸುಳ್ಳು ಹೇಳೋದು ಪ್ರಶ್ನೆ ಬರಲ್ಲ. ಇದೆಲ್ಲ ಒಂದು ಅಪ್ಲಿಕೇಶನ್ ಇದ್ರ ಮುಖಾಂತರ ನಡೆಯುತ್ತೆ. ನೆಕ್ಸ್ಟ್ 1930 ದಯಮಾಡಿ ಈ ಕಡೆ ಎಲ್ಲರೂ ಗಮನ ಕೊಡಬೇಕು. 1930 ಇವತ್ತಿನ ದಿನದಲ್ಲಿ ನೀವು ಅತಿಯಾಗಿ ಪೊಲೀಸ್ ಠಾಣೆಗಳಲ್ಲಿ ನಾವು ಕಂಪ್ಲೇಂಟ್ ಇಶ್ಯೂ ಮಾಡ್ಕೊಳ್ತಾ ಇದ್ದೀವಿ. 1930 ಇದು ನಿಮ್ಗೆಲ್ಲ ಗೊತ್ತಿದೆ. ಫೋನ್ ಎಲ್ಲರೂ ಫೋನ್ ಯೂಸ್ ಮಾಡ್ತಾ ಇದ್ದೀರಲ್ವಾ? ದಯಮಾಡಿ ಯಾವ ಫೋನ್ ಯೂಸ್ ಮಾಡ್ತಿಲ್ಲ ಒಬ್ರು ಕೈ ಎತ್ತಿ ತೋರಿಸಿ ನೋಡೋಣ. ಫೋನ್ ಯೂಸ್ ಮಾಡ್ತಲೇ ಇರೋರು ಒಬ್ರು ಇಲ್ಲ ಅಂದ್ರೆ ನಾವೆಲ್ಲರೂ ಫೋನ್ ಯೂಸ್ ಮಾಡ್ತಾ ಇದೀವಿ ಅಂತ. ದಯಮಾಡಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ, ನಾವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದೀವಿ, ನಾವು ಬ್ಯಾಂಕಲ್ಲಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮ ಬರೋ ಸಂಬಳ ಆಗಿರ್ಬೋದು, ನಾವು ದುಡ್ಡಿಲ್ಲ ಎಲ್ಲ ಹಣವನ್ನ ನಾವು ಬ್ಯಾಂಕಲ್ಲಿ ಇಟ್ಟಿದೀವಿ ಅಂತ. ಖಂಡಿತ ಅನ್ಕೋಬೇಡಿ, ಬ್ಯಾಂಕಲ್ಲಿ ₹1 ದುಡ್ಡಿಲ್ಲ. ನಿಮ್ ದುಡ್ಡು ಇರೋದಿಲ್ಲ ನಿಮ್ಮ ಮೊಬೈಲ್ ಫೋನ್ ಒಳಗಡೆ. ಬಿಕಾಸ್ ನಾವೇನಾಗಿದೆ ನಮ್ಮ ಎಲ್ಲ ವಿಷಯಗಳಿಗೂ ಕೂಡ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಕ್ ಹೋಗ್ತಾ ಇದೀವಿ. ಬಟ್ ಕ್ರಿಮಿನಲ್ ಏನಾಗಿದೆ, ಒಂದ್ ಹೆಜ್ಜೆ ನಮ್ಮೆಲ್ಲರಿಗಿಂತ ಅವನು ಮುಂದೆ ಹೋಗ್ತಾ ಇದ್ದಾನೆ. ಕ್ರಿಮಿನಲ್ ಒಂದೊಂದು ದಿನವೂ ಕೂಡ ಅವನು ಹೊಸ ಮುಖದಲ್ಲಿ ಅವನು ನಮಗೆ ಪರಿಚಯ ಮಾಡ್ಕೊಳ್ತಾ ಇದ್ದಾನೆ. ನಾವು ಯಾರು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ಮೊಬೈಲ್ ಅಲ್ಲಿ ನಮಗೆ ಗೊತ್ತಿದ್ದಲೇ ಕ್ಯೂರಿಯಾಸಿಟಿಗೆ ಯಾವ್ಯಾವುದೋ ಲಿಂಕ್ ಒತ್ತೋದ್ರ ಮುಖಾಂತರ
ನಿಮ್ಗೆ ಏನಾದ್ರು ಆ ರೀತಿ ಸೈಬರ್ ಕ್ರೈಮ್ ಹಣ ಏನಾದ್ರು ಹೋಯ್ತು ಅಂದ್ರೆ ಫಸ್ಟ್ ಸ್ಟೇಷನ್ ಬರ್ಬೇಡಿ, 1930 ಕಾಲ್ ಮಾಡಿ. 1930 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಗೋಲ್ಡನ್ ಅವರ್ ಅಂತ ನಾವೇನು ಕರಿತೀವಿ. 1930 ಫೋನ್ ಮಾಡಿ ಇಮಿಡಿಯೇಟ್ NCR ಪೋರ್ಟಲ್ ಅಂತ ಡೆಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇರುತ್ತೆ. ಇದು ಏನಾಗುತ್ತೆ, ಇಮಿಡಿಯೇಟ್ ನಿಮ್ಮ ಹಣ ಯಾವ ಅಕೌಂಟ್ ಹೋಗಿದೆ ಇಮಿಡಿಯೇಟ್ ಅದು ಎಲ್ಲ ಅಕೌಂಟ್ಗಳನ್ನ ಫ್ರೀಸ್ ಮಾಡುತ್ತೆ. ಆಮೇಲೆ ನೀವು ನಂತರ ನೀವು ಒಂದು ಪೊಲೀಸ್ ಠಾಣೆಗೆ ಬಂದು ನೀವು ಕಂಪ್ಲೇಂಟ್ ಕೊಟ್ರೆ FIR ಮಾಡಿಕೊಂಡು ತನಿಖೆ ಮುಂದುವರಿಸಲಾಗುತ್ತೆ. ದಯಮಾಡಿ 1930 ಈಗ ಅವಾಗಲೇ ನಾಟಕದಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ ಇರ್ಬೋದು, ಲೋನ್ ಆ್ಯಪ್ ಇರ್ಬೋದು, ಇನ್ನೊಂದು RTP ಫೈಲ್ ಇರ್ಬೋದು, ನೂರಾರು ರೀತಿಯಲ್ಲಿ ಸೈಬರ್ ಕ್ರೈಮ್ಸ್ ಆಗಿದೆ. ದಯಮಾಡಿ 1930 ಅನ್ನೋದನ್ನ ಮರಿಬೇಡಿ. ನೆಕ್ಸ್ಟ್ ವನಿತಾ ಸಹಾಯವಾಣಿ ಆಲ್ರೆಡಿ ಹೇಳಿದ್ದಾರೆ. ಮಹಿಳಾ ಸಹಾಯವಾಣಿ ಅನ್ನೋದನ್ನ ಏನಾಗ್ತದೆ, ಪರಿಹಾರ ಅನ್ನೋದು NGO ಜೊತೆಯಲ್ಲಿ ಪೊಲೀಸ್ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಅದಾದಮೇಲೆ ACP ಬಸವರಾಜ್ ತೇಲಿ ಅವರು ಕೂಡ ಉಪಸ್ಥಿತರಿದ್ದರು. ಇದು ಒಂದು ಭಾಗ ಕಾರ್ಯಕ್ರಮದ್ದು. ಇನ್ನೊಂದು ಕಡೆಗೆ ಆದಂಥ ವಿಶೇಷತೆ ಅಂತ ಹೇಳಿದ್ರೆ 5 ಜನ ಮಹಿಳಾ ಸಾಧಕಿಯರನ್ನು ಗುರುತಿಸಿ ಪೊಲೀಸ್ನವರು ಅಭಿನಂದನೆಯನ್ನು ಮಾಡಿದ್ರು. ನಾನು ಯಾಕೆ ಈ ಶಬ್ದವನ್ನು ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪೊಲೀಸ್ನವರು ಸನ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯವೂ ಹೌದು, ಅಭಿಮಾನವೂ ಹೌದು. ಯಾಕಂದರೆ ಪೊಲೀಸ್ ಠಾಣೆಯಲ್ಲೊಳಗೆ ಹೋದಂಥವ್ರಿಗೆ ಸನ್ಮಾನ ಬೇರೆ ಆಗತ್ತೆ, ಅದನ್ನು ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಇಂತಹ ಸಮಾರಂಭಗಳಲ್ಲಿ ನಿಜಕ್ಕೂ ಮಹಿಳೆಯರನ್ನು ಗುರುತಿಸಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಿದಂತಹ ಜಗದೀಶ್ ರವರಿದ್ದಾರಲ್ಲ, ನಿಜಕ್ಕೂ ಸರ್ ನಿಮ್ಮ ಆಲೋಚನೆಗೆ ಮತ್ತೊಮ್ಮೆ ಧನ್ಯವಾದಗಳು. BGSನ ಸೈಕಾಲಜಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ಸುಮಲತಾ ವಾಸುದೇವರು, ಹಾಗೆಯೇ ಕೆಂಗೇರಿಯ ಡಿಪೋ ಮ್ಯಾನೇಜರ್, ಬಸ್ ಟರ್ಮಿನಲ್ನ ಮ್ಯಾನೇಜರ್ ಚಂದ್ರಕಲಾ BR ಅವರು, ಚಿತ್ರಕಲಾ ಪರಿಷತ್ತಿನ ಪ್ರಾಂಶುಪಾಲರಾದ ಡಾಕ್ಟರ್ ಗೋಮತಿ ಗೌಡ ಅವರು, ಕೆಂಗೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರೇಷ್ಮಾ H ಅವರು, ರಾಜ್ಯ ರಾಷ್ಟ್ರ ಮಟ್ಟದೊಳಗೆ ಕುಚಿಪುಡಿಯ ಡ್ಯಾನ್ಸಿನ ಮೂಲಕವಾಗಿ, ನೃತ್ಯದ ಮೂಲಕವಾಗಿ ಹೆಸರಾಗಿರ್ತಕ್ಕಂಥ ಕರ್ನಾಟಕ ನೃತ್ಯ ಸಂಗೀತ ಅಕಾಡೆಮಿಯ ಮಾಜಿ ಅಧ್ಯಕ್ಷೆ ವೈಜಯಂತಿ ಕಾಶಿ ಅವರನ್ನ ಈ ಸಂದರ್ಭಗಳಿಗೆ ಸನ್ಮಾನಿಸಿದರು. ಸನ್ಮಾನವೂ ಕೂಡ ಅಷ್ಟೇ ವಿಶೇಷ ಅಂತಂದರೆ, ಸನ್ಮಾನಿತರಿಗೆ ಎಲ್ಲರಿಗೂ ಕೂಡ ಸಾಲು ಮರದ ತಿಮ್ಮಕ್ಕನ ಭಾವಚಿತ್ರವನ್ನು ಕೊಡುವುದರ ಮೂಲಕವಾಗಿ ಬೇರೆ ಬೇರೆ ಶಾಲು ಹಾರ ಪೇಟಾದ ಸಾಮಾನ್ಯ, ನೆನಪಿನ ಕಾಣಿಕೆ ಸಾಮಾನ್ಯ, ಕೊಟ್ಟ ಫೋಟೋ ಇದೆಯಲ್ಲ ಸಾಲು ಮರದ ತಿಮ್ಮಕ್ಕನ ಫೋಟೋವನ್ನು ಕೊಡ ಮಾಡುವುದರ ಮೂಲಕವಾಗಿ ಸಾಲು ಮರದ ತಿಮ್ಮಕ್ಕನಿಗೆ ಗೌರವ ಸಮರ್ಪಣೆ ಸ್ವೀಕರಿಸಿದಂಥ ಸಾಧಕರಿಗೆ ಸಾಲು ಮರದ ತಿಮ್ಮಕ್ಕನ ಆದರ್ಶವನ್ನು ಅನುಸರಿಸಬೇಕು ಅನ್ನುವಂಥದ್ದನ್ನು ಯೋಚನೆಯನ್ನು ಮಾಡಿದಾರಲ್ಲ, ಇದು ಕೂಡ ಒಂದು ರೀತಿಯ ಅಭಿಮಾನದ ಕಾರ್ಯಕ್ರಮವಾಗಿತ್ತು. ಸರಿ, ಅಷ್ಟೇಯಾ? ಇಲ್ಲ. ಬೆಳಗ್ಗೆ ಶಾಂಭವಿ ನೃತ್ಯ ಶಾಲೆಯವರಿಂದ ಒಂದೆರಡು ಕೂಚಿಪುಡಿ ಭರತನಾಟ್ಯವೂ ಕೂಡ ನಡೆಯಿತು. ಅತ್ಯಂತ ಗಮನ ಸೆಳೆದದು ರಂಗಶರದಿ ತಂಡದವರಿಂದ ರಂಗಗೀತೆಗಳು, ಹಾಗೆಯೇ ಕಾಮಿಡಿ ಕಿಲಾಡಿ ಆ ತಂಡದವರಿಂದ ಪೊಲೀಸ್ ಇಲಾಖೆಯ ಒಂದಷ್ಟು ಮಾಹಿತಿ ಕೊಡುವಂತಹ ಒಂದು ಕಿರುನಾಟಕ ಪ್ರದರ್ಶನವಾಯಿತು. ಯಾರಾದ್ರೂ ಹೆಣ್ಮಕ್ಳಿಗೆ ತೊಂದರೆ ಕೊಟ್ರೆ ಶೂಟ್ ಮಾಡಾಕ್ಬಿಡ್ತೀವಿ. ಇರದೆ ಹೆಣ್ಮಕ್ಳಿಗೆ ರಕ್ಷಣೆ ಮಾಡೋಕೆ 24x7 ಕಾಲ್ ಮಾಡಿ, ನಾವು ಬರ್ತೀವಿ, ನಿಮ್ಮ ರಕ್ಷಣೆನ ಮಾಡ್ತೀವಿ. ಜೈ ಕರ್ನಾಟಕ ಪೊಲೀಸ್, ಜೈ ಕೆಂಗೇರಿ ಪೊಲೀಸ್. ಎಂಥ ಅತ್ಯುತ್ತಮವಾದ ಕಾರ್ಯಕ್ರಮ. ಈ ಎಲ್ಲದರ ಮಧ್ಯೊಳಗೆ ರಾಣಿ ಚೆನ್ನಮ್ಮ ಅಕಾಡೆಮಿ ಮಹಿಳಾ ಪೊಲೀಸ್ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಸುರಕ್ಷೆಯ ದೃಷ್ಟಿಯಿಂದ ಮಹಿಳಾ ಪೊಲೀಸ್ನವರು ಎಲ್ಲೆಡೆ ಇರ್ತಾರೆ ಅನ್ನೋದಕ್ಕೆ ಅವರು ಏನು ಮಾಡ್ತಾರೆ ಅನ್ನುವಂಥ ಒಂದು ಪ್ರದರ್ಶನ ಕೊಟ್ಟಂಥದ್ದು. ಅರ್ಥಪೂರ್ಣ ಸಮಾರಂಭ ಆಯಿತು. ಪೊಲೀಸ್ನವರು ಸಮಾರಂಭವನ್ನು ಮಾಡಿದ್ರೆ ಎಲ್ಲ ಕಡೆಗೆ ಸ್ಟ್ರಿಕ್ಟ್ ಆಗಿರುತ್ತೆ ಅಂತ ನಾವು ಅಂದ್ಕೊಂಡ್ರೆ, ಅಲ್ಲಿರೋ ಪೊಲೀಸ್ನವರು ಅಂತ ಗುರುತಿಸ್ಲಿಕ್ಕೆ ನಾವು 3 ಜನ ನನ್ನ ಕಣ್ಣಿಗೆ ಕಂಡಂಥದ್ದು ಅಂತ ಅಂತೀನಿ. 3 ಅಥವಾ 4 ಜನ. ಒಂದು DCP ಮೇಡಮ್ ಅನಿತಾ ಹದ್ದಣ್ಣನವರು,
ಇನ್ನೊಂದು ನಮ್ಮ ಕೆಂಗೇರಿಯ ಸರ್ಕಲ್ ಇನ್ಸ್ಪೆಕ್ಟರ್ ಜಗದೀಶ್ ಅವರು, ಕುಮಾರಸ್ವಾಮಿ ಲೇಔಟ್ ಸರ್ಕಲ್ ಇನ್ಸ್ಪೆಕ್ಟರ್ ಜಗದೀಶ್ ಅವರು, ACP ಬಸವರಾಜ್ ತೇಲಿ ಅವರು. ಅಂದರೆ ಬೇರೆ ಪೊಲೀಸ್ನವರು ಅಲ್ವಾ ಅಂತಲ್ಲ, ಅವರೆಲ್ಲರೂ ಕೂಡ ಯೂನಿಫಾರ್ಮ್ನಲ್ಲಿದ್ದರೆ ಉಳಿದ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ವೈಟ್ ಟೀ ಶರ್ಟನ್ನು ಹಾಕ್ಕೊಂಡು ಸಾಮಾನ್ಯರಂತೆ ಕಂಡಂಥದ್ದು ನಿಜಕ್ಕೂ ಒಂದು ರೀತಿಯ ಅರ್ಥಪೂರ್ಣ ಸಮಾರಂಭ ಆಗಿತ್ತು. ಸಮಾರಂಭ ಮುಗಿದ ಮೇಲೆ ಅದು ಹೇಳಿದ್ರೆ ತಪ್ಪಾಗುತ್ತೋ ಸರಿ ಹೋಗುತ್ತೋ ನನಗೆ ಗೊತ್ತಿಲ್ಲ, ಆದರೂ ಹೇಳಬೇಕು. ಯಾಕಂದರೆ ಯಾವುದೋ ಮುಚ್ಚುಮರೆಯನ್ನು ಸುದ್ದಿ ಮೃದಂಗ ಮಾಡಿಲ್ಲವಾದ್ದರಿಂದ ಹೇಳಬೇಕಾಗತ್ತೆ ಅಂತ ಅಷ್ಟೇ. ಏನು ಅಂತೇಳಿದ್ರೆ ಸುಗ್ರಾಸ ಭೋಜನವನ್ನು ಹಾಕಿದರು, ಸುಗ್ರಾಸ ಭೋಜನದ ವ್ಯವಸ್ಥೆಯನ್ನು ಮಾಡಿದರು. ಭೋಜನವನ್ನು ಮಾಡಿ ಮಹಿಳಾ ಕಾರ್ಯಕ್ರಮಗಳಿಗೆ ಸಹಜವಾಗಿ ಅರಿಶಿನ ಕುಂಕುಮ ಕೊಡ್ತಾರೆ ಅಂತ ಎಲ್ಲರೂ ಭಾವಿಸ್ಕೊಂಡಿದ್ರು. ಎಲ್ಲರಿಗೂ ಕೂಡ ಒಂದೊಂದು ಸಸಿಯನ್ನು ಕೊಟ್ಟು ಕಳಿಸಿದರು. ಪೊಲೀಸನವರು ಅರ್ಥಪೂರ್ಣ ಸಮಾರಂಭವನ್ನು ಅತ್ಯಂತ ಅಚ್ಚುಕಟ್ಟಾಗಿ, ಯಶಸ್ವಿಯಾಗಿ, ಆದರ್ಶವಾಗಿ, ಅನುಕರಣೀಯವಾಗಿ ಮಾಡಬಲ್ಲರು ಎನ್ನುವುದಕ್ಕೆ ಈ ಸಮಾರಂಭ ಸಾಕ್ಷಿಯಾಗಿತ್ತು. ಸುರಕ್ಷೆಯ ಹೆಸರಿನೊಳಗೆ ಸಂಪೂರ್ಣ ಕಾರ್ಯಕ್ರಮದ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಆಗಲೇ ಹೇಳಿದಾಗೆ 3 ಜನರ ಒಂದು ಭಾಷಣದ ವಿವರವನ್ನು ಪ್ರತ್ಯೇಕವಾಗಿ ಕೊಡ್ತೀನಿ ಅಂತ ಹೇಳ್ತಾ, ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸಹಕರಿಸಿದವರು ಎಲ್ಲರಿಗೂ ಕೂಡ ಜಗದೀಶ್ರವರು ಕೃತಜ್ಞತೆಗಳನ್ನು ಹೇಳಿದರು. ಒಂದೊಂದು ಹೆಸರನ್ನು ಹೇಳಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದಂಥದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಸರ್. ಸಾಹಿತ್ಯಾಸಕ್ತರಾಗಿರ್ತಕ್ಕಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಅಥವಾ ಸಾಹಿತ್ಯಾಸಕ್ತಿ ಇರುವಂತಹ ಪೊಲೀಸ್ನವರಿದ್ದರೆ ಏನು ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತಾ ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ವರದಿನ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷವಾದ ವರದಿ, ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.